ಈಗ ಬೇಸಿಗೆ ಬೇರೆ, ಐಸ್ ಕ್ರೀಮ್ ಸೇಲ್ ಆಗೋದು ಜಾಸ್ತಿ. ಟೇಸ್ಟಿ ಐಸ್ ಕ್ರೀಮ್ಗಾಗಿ ಜನ ಮುಗಿ ಬೀಳೋದು ಪಕ್ಕ. ಆದ್ರೆ ಈಗ ಅದೇ ಐಸ್ ಕ್ರೀಮ್ ಜನರ ಜೀವವನ್ನೇ ತೆಗೆಯುತ್ತೆ ಅನ್ನೋ ಡೇಂಜರಸ್ ಮಾಹಿತಿ ಹೊರಬಿದ್ದಿದೆ. ವಾವ್, ಏನ್ ಟೇಸ್ಟ್ ಗುರು ಅನ್ನೋ ಮುನ್ನ ಎಚ್ಚರ. ಐಸ್ ಕ್ರೀಮ್ ತಿಂದ್ರೆ ಕುತ್ತು, ಪ್ರಾಣಕ್ಕೆ OMG ಆಪತ್ತು. ಐಸ್ ಕ್ರೀಮ್ ನಲ್ಲಿ ಕೆಮಿಕಲ್ ಡಿಟರ್ಜೆಂಟ್ ಮಿಕ್ಸ್. ಅಪ್ಪಿ ತಪ್ಪಿ ಐಸ್ ಕ್ರೀಮ್ ತಿಂದ್ರೆ ಸಾವಿಗೆ ಆಹ್ವಾನ. ಶಿರದ ಮೇಲೂ ಕೆಂಡ, ಆಕಾಶದ ಮೇಲೂ ಕೆಂಡ. ಸುಡುತ್ತಿರೋ ಬೇಸಿಗೆಯಲ್ಲಿ ಜನ ಕೂಲ್ ಡ್ರಿಂಕ್ಸ್, ಎಳನೀರು, ಜ್ಯೂಸ್, ಐಸ್ ಕ್ರೀಮ್ ತಿನ್ನೋದು ವಾಡಿಕೆ. ಅದರಲ್ಲೂ ಐಸ್ ಕ್ರೀಮ್ ಅಂದ್ರೆ ಪುಟಾಣಿಗಳಿಗೆ ಪಂಚಪ್ರಾಣ. ದೊಡ್ಡವರಿಗೂ ಸಖತ್ ಇಷ್ಟ. ಆದ್ರೆ ಮೇಲೆಲ್ಲ ತಳುಕು, ಒಳಗೆ ಹುಳುಕು ಅನ್ನೋ ಹಾಗೆ ಐಸ್ ಕ್ರೀಮ್ ನ ಒರಿಜಿನಲ್ ಕಲರ್ ಈಗ ಬಯಲಾಗಿದೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರುವ 220 ಐಸ್ ಕ್ರೀಮ್, ಐಸ್ ಕ್ಯಾಂಡಿ ಮತ್ತು ಕೂಲ್ ಡ್ರಿಂಕ್ ಅಂಗಡಿಗಳ ಮೇಲೆ FDA ತನಿಖೆ ನಡೆಸಿದ್ದು, 97 ಅಂಗಡಿಗಳು ನೈರ್ಮಲ್ಯವಿರುವ ಪರಿಸ್ಥಿತಿಗಳಲ್ಲಿ ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿರೋದು ಇದೀಗ ಪತ್ತೆಯಾಗಿದೆ. ಇನ್ನು ಕೆಲ ತಯಾರಕರು ವೆಚ್ಚ ಕಡಿಮೆ ಮಾಡೋಕೆ ಡಿಟರ್ಜೆಂಟ್, ಯೂರಿಯಾ ಅಥವಾ ಪಿಷ್ಟದಿಂದ ತಯಾರಿಸಿದ ಸಂಶ್ಲೇಷಿತ ಹಾಲು ಬಳಸ್ತಿರೋದು. ನೈಸರ್ಗಿಕ ಸಕ್ಕರೆಯ ಬದಲಿಗೆ ಸ್ಯಾಕ್ರೇನ್ ಹಾಗೂ ರಾಸಾಯನಿಕಗಳನ್ನ ಸೇರಿಸ್ತಾ ಇರುವುದು, ಕಲುಷಿತ ನೀರನ್ನ ಬಳಸುವ ಅಪಾಯಕಾರಿ ಅಂಶಗಳು ಇದೀಗ ಬೆಳಕಿಗೆ ಬಂದಿದೆ. ಐಸ್ ಕ್ರೀಮ್ ತಿನ್ಬೇಕು ಅನ್ನೋದು ಆಸೆ ಆಗುತ್ತೆ, ತಂಪಾಗಬೇಕಲ್ಲ. ಎಳ್ನೀರು ನೋಡಿ, ದೇವರು ಕೊಟ್ಟಿರುವಂಥ ನ್ಯಾಚುರಲ್ ಸ್ಟೆರೈಲ್ ಎಳ್ನೀರು ಕುಡಿಯೋದ್ರಿಂದ ಏನು ಕಾಯಿಲೆನೂ ಬರಲ್ಲ. ಐಸ್ ಕ್ರೀಮ್ ತಯಾರು ಮಾಡುವಾಗ ಅದರೊಳಗೆ ಅನೇಕ ಕೆಮಿಕಲ್ಸು, ಅನೇಕ ಆರ್ಟಿಫಿಷಿಯಲ್ ಕಲರ್ಸ್ ಇವೆಲ್ಲ ಆಗ್ತವೆ. ಏನೋ ಈ ರೀತಿಯ ಐಸ್ ಕ್ರೀಮ್ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ತೀರಾ ಪರಿಣಾಮ ಬೀರುತ್ತೆ. ಡಿಟರ್ಜೆಂಟ್ ಸೇವನೆಯಿಂದ ವಾಕರಿಕೆ, ವಾಂತಿ, ಅತಿಸಾರ, ಗಂಟಲು, ಹೊಟ್ಟೆ ಹಾಗೂ ಅನ್ನನಾಳದಲ್ಲಿ ತೊಂದರೆ, ಉಸಿರಾಟದ ತೊಂದರೆಗಳು, ಕೆಮ್ಮು, ಉಬ್ಬಸ, ದೀರ್ಘಕಾಲ ಸೇವನೆಯಿಂದ ಯಕೃತ್ ಹಾಗೂ ಮೂತ್ರಪಿಂಡಗಳ ಮೇಲೆ ಮಲಬಾಧೆ, ಹಾನಿ ಉಂಟಾಗಲಿದೆ. ಇನ್ನು ಫಾಸ್ಟರಿಕ್ ಆಮ್ಲ ಸೇವನೆಯಿಂದಾಗಿ ಮೂತ್ರಪಿಂಡದ ಕಲ್ಲು, ಕಿಡ್ನಿ ದೋಷ, ಆಸ್ಟಿಯೋಫೋರೋಸಿಸ್, ದಂತಕ್ಷಯ ವಕ್ಕರಿಸುವ ಸಾಧ್ಯತೆ ಇದೆ. ಜೊತೆಗೆ ಕೃತಕ ಬಣ್ಣಗಳಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಒಟ್ನಲ್ಲಿ ಐಸ್ ಕ್ರೀಮ್ ಪ್ರಿಯರಿಗೆ ಆಹಾರ ಗುಣಮಟ್ಟ ಇಲಾಖೆ ಇದೀಗ ಶಾಕ್ ನೀಡಿದ್ದು, ಆದಷ್ಟು ಮನೆಯಲ್ಲಿ ಹಾಗೂ ನೈಸರ್ಗಿಕವಾಗಿ ತಯಾರಿಸಿದ ಐಸ್ ಕ್ರೀಮ್ ಅನ್ನೇ ಸೇವಿಸುವುದು ಬಹಳ ಉತ್ತಮ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.